ದಲಿತರಿಗೆ ಕ್ಷೌರ ಮಾಡಲು ಸವರ್ಣೀಯರು ನಿರಾಕರಿಸಿದ್ದಕ್ಕೆ ಸರ್ಕಾರವೇ ಕ್ಷೌರದ ಅಂಗಡಿಯನ್ನು ಆರಂಭ ಮಾಡಿರುವಂತಹ ಘಟನೆ ಗದಗ ಜಿಲ್ಲೆಯ ಶಿಂಗಟಾಲೂರು ಗ್ರಾಮದಲ್ಲಿ ನಡೆದಿರುವಂಥದ್ದು. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ದಲಿತರಿಗೆ ಕ್ಷೌರ ಮಾಡ್ತಾ ಇರಲಿಲ್ಲ. ಇಲ್ಲಿ ಈ ಬಗ್ಗೆ ಏನಾಗಿದೆ ಸುದ್ದಿ ತಿಳಿದು ಬಂದಿದೆ. ಈ ಹಿಂದೆ ಈ ಒಂದು ವಿಚಾರವಾಗಿಯೂ ಕೂಡ ಬಂದಿತ್ತು ಕೇಸು. ಈಗ ಸಮಾಜ ಕಲ್ಯಾಣ ಇಲಾಖೆ ತಾಲೂಕಿನ ಆಡಳಿತದ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿಯವರು ದಲಿತ ಸಂಘಟನೆಗಳ ಒಕ್ಕೂಟದಿಂದ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಶಿವಶರಣ ಹಡಪದ ಏನಿದ್ದಾರೆ ಅಪ್ಪಣ್ಣ ಸಮಾಜದ ವತಿಯಿಂದ ಕ್ಷೌರದ ಅಂಗಡಿಯನ್ನು ಆರಂಭಿಸಲಾಗಿದೆ. ಅಸ್ಪೃಶ್ಯತೆ ನಿರ್ಮೂಲನೆಗೆ ಜಾಗೃತಿ ಮೂಲಕ ಸಾಮರಸ್ಯದ ಬದುಕನ್ನು ಸಾಗಿಸಬೇಕು, ಗ್ರಾಮದಲ್ಲಿ ಬೆಳಕು ಚೆಲ್ಲೋಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತ್ಯೇಕವಾಗಿ ಕ್ಷೌರದ ಅಂಗಡಿಯನ್ನು ಕೂಡ ತೆರೆಯಲಾಗಿದೆ. ಅದು ಸರ್ಕಾರದಿಂದ. ಪಕ್ಕದ ತಿಪ್ಪಾಪುರ ಗ್ರಾಮದ ಬಸವರಾಜ ಹಡಪದ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಗಡಿಯನ್ನು ನೀಡಿ ಕ್ಷೌರ ಮಾಡಲು ಅನುಮತಿಯನ್ನು ಕೂಡ ಕೊಡಲಾಗಿದೆ. ಪ್ರತಿ ವರ್ಷ ಮಹಾನವಮಿಯಂದು ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಹಡಪದ ಸಮಾಜದ ಮನೆಗೆ ಭೇಟಿ ನೀಡ್ತಾ ಇದ್ರು ಎಂಬ ನಂಬಿಕೆ ಕೂಡ ಇತ್ತು. ಆ ಸಂದರ್ಭದಲ್ಲಿ ದಲಿತರಿಗೆ ಕ್ಷೌರ ಮಾಡದೇ ಇರುವಂಥದ್ದು ಇಲ್ಲಿ ಕಂಡು ಬಂದಂತಹ ವಿಚಾರ ಮೂಢನಂಬಿಕೆ ಕೂಡ ಆಗಿದೆ. ಇದು ಮುಂದುವರಿಸೋದು ಸರಿಯಲ್ಲ ಅಂತ ಹೇಳಿ ಈ ರೀತಿಯಾದ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಕ್ಷೌರ ನಿಲ್ಲಿಸಿದ್ರಿಂದ ಗ್ರಾಮದ ಜನರು ಅಕ್ಕಪಕ್ಕದ ಊರುಗಳಿಗೆ ತೆರಳಿ ಕ್ಷೌರವನ್ನು ಮಾಡಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಎದುರಾಗ್ತಾ ಇತ್ತು. ಸ್ಥಳೀಯ ದಲಿತರು ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿದರೆ ಈ ವಿಚಾರವಾಗಿ ಈಗ ಅಧಿಕಾರಿಗಳ ನೇತೃತ್ವದಲ್ಲಿ ಕ್ಷೌರದ ಅಂಗಡಿಯನ್ನು ಆರಂಭಿಸಲಾಗಿದೆ. ಈ ವೇಳೆ ಅನೇಕ ಅಧಿಕಾರಿಗಳು ಗ್ರಾಮಸ್ಥರು ಕೂಡ ಪಾಲ್ಗೊಂಡಿದ್ದರು. ಈ ರೀತಿಯಾದಂತಹ ಯಾವುದೇ ಒಂದು ಘಟನೆಗಳು ಇನ್ನು ಮುಂದೆ ನಡೆಯೋಕೆ ಹೋಗಬಾರದು. ಏನು ಕ್ಷೌರವನ್ನು ಮಾಡೋಕೆ ನಿರಾಕರಿಸಿದ್ರಲ್ಲ ಆ ಗ್ರಾಮದಲ್ಲಿ ಹೊಸದಾಗಿ ಒಂದು ಕ್ಷೌರದ ಅಂಗಡಿಯನ್ನು ತೆರೆದು ದಲಿತರಿಗೋಸ್ಕರ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.